ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಬ್ಬ ಭ್ರಷ್ಟ ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಎಂಬ ವ್ಯಕ್ತಿ ಸುಮಾರು 1 ವರ್ಷದಿಂದ ಬಂದು ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾನೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಅವನೆಂತ ಭ್ರಷ್ಟ ಇದ್ದಾನಂದ್ರೆ ಹೇಳ್ಕೊಂಬಾರ್ದು ನಾವು ಅಂಥ ಭ್ರಷ್ಟ ಅವನು. ಆಮೇಲೆ ಹೆಣ್ಮಕ್ಳಿಗೆ ಕುಡಿದ್ಬಿಟ್ಟು ನೈಟ್ 1 ಗಂಟೆ 2 ಗಂಟೆಯಲ್ಲಿ ಫೋನ್ಗಳು ಮಾಡಿ ಮಾತಾಡೋದು, ದೌರ್ಜನ್ಯ ಮಾಡೋದು. ಆಮೇಲೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 4 ರಿಂದ 5 ತಾಲೂಕುಗಳು ಬರ್ತವೆ. ಒಂದು ಯಲಹಂಕ ತಾಲೂಕು, ಬೆಂಗಳೂರು ಸೌತ್, ನಾರ್ತ್, ಆನೇಕಲ್ಲು, ಈಸ್ಟ್, ಇಷ್ಟು ತಾಲೂಕುಗಳು ಬರ್ತಾರೆ. ಇದರಲ್ಲಿ ಸಹಾಯಕ ನಿರ್ದೇಶಕರಾಗಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾಗಿ 4 ಕಡೆ ಎಸ್ಸಿಗಳಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಹೇಳ್ತಾರೆ, ಏನ್ರಿ ಎಲ್ಲರನ್ನ ತಗೊಂಬಂದ್ ಕೃಷ್ಣ ಬೈರೇಗೌಡ್ರ ಎಲ್ಲರನ್ನ ಎಸ್ಸಿಗಳ ತಗೊಂಬಂದಿದ್ದೀರಿ ಅಂತೇಳಿ ಕುಡ್ದಾಗ ಬೇರೆ ಇರುತ್ತೆ ಅವ್ರ ಫ್ರೆಂಡ್ಗಳ ಹತ್ರ ಮಾತಾಡೋದು. ಆಮೇಲೆ ಕೆಲವು ಏನಾರ ಮಾತನಾಡಕ್ ಹೋದ್ರೆ, ಕೆಲವು ವಿಚಾರಗಳು ಕೊಡಕ್ ಹೋದ್ರೆ ಕುತ್ಕೊಳ್ಳಲಿ ಅಂತೇಳಿ ಅಧಿಕಾರಿಗಳಿಗೆ ಬೈಯೋದು. ಆಮೇಲೆ ಆನೇಕಲ್ಲಲ್ಲಿ ಹಿಂಸೆ ಇಕ್ಕೋದು, ಸೌತ್ ಅಲ್ಲಿ ಹಿಂಸೆ ಇಕ್ಕೋದು, ನಾರ್ತ್ ಅಲ್ಲಿ ಹಿಂಸೆ ಇಕ್ಕೋದು, ಆಮೇಲೆ ಯಲಹಂಕದಲ್ಲಿ ಹಿಂಸೆ ಇಕ್ಕೋದು. ಎಲ್ಲಾ ಕಡೆನೂ ಅಧಿಕಾರಿಗಳಿಗೆ ಹಿಂಸೆ ಇಕ್ಕೋದು. ನಾನು ಹೇಳ್ದಂಗೆ ಮಾಡ್ಬೇಕನ್ನೋದು. ಆಮೇಲೆ ಒಂದೊಂದು ಕೇಸ್ಗೆ ಇಷ್ಟಿಷ್ಟು ಬೈಲು, ಒಂದೊಂದು ಬೋರ್ಡಿಗೆ ಇಷ್ಟಿಷ್ಟು ಬೈಲು, ಕ್ಲೀನ್ ಆಗಿ ಔಷಧವಾಗಿ ಇದು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ತಿರ್ಗಿ ಇದ್ ಕಡೆ ಸೌತ್ ಅಲ್ಲಿ ಚಿಕ್ಕಾಪಟ್ಟೆ ಕೆಲವೊಂದು ಜಮೀನುಗಳ ವಿಚಾರದಲ್ಲಿ ಸರ್ಕಾರಿ ಜಾಗಗಳಿಗೆಲ್ಲಾನು ಕಾಚಿಗಳು ಮಾಡ್ಕೊಡೋದು, ಆಮೇಲೆ ಪೋಡಿಗಳು ಮಾಡ್ಕೊಡೋದು, ಸರ್ಕಾರಿ ಜಮೀನುಗಳಲ್ಲಿ ಗುಲಾಮ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಇದು ಮಾಡ್ಬಿಟ್ಟಿದ್ದಾನೆ. ಸುಮಾರು ನಾನು 10-12-2025ರಿಂದ ಇದುವರೆಗೂ ನಾನು ಒಂದು 6-7 ತಿಂಗಳಿಂದ ಅವನ ವಿರುದ್ಧ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಸರ್ಕಾರ ಅವನ ಬಗ್ಗೆ ಗಮನ ಹರಿಸದೆ ಅವನ್ನ ಇದುವರೆಗೂ ಸಸ್ಪೆಂಡ್ ಮಾಡಲಿಲ್ಲ, ವರ್ಗಾವಣೆನೂ ಮಾಡಲಿಲ್ಲ, ಎತ್ತಂಗಡಿನೂ ಮಾಡಲಿಲ್ಲ. ಈ ಮೊನ್ನೆ ಪಾಪ ಉನ್ನತ ಅಧಿಕಾರಿಗಳಂತ ಜಗದೀಶ್ ರವರು ಜಿಲ್ಲಾಧಿಕಾರಿಯಾಗಿ ನಿಷ್ಠೆಯಿಂದ ಕೆಲಸ ಮಾಡೋಂಥ ವ್ಯಕ್ತಿ. ನಾವು ಸುಮಾರು ವರ್ಷಗಳಿಂದ, 30 ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾವು ನೋಡಿದಂಥವು. ನಾನು ಅಂದವನ್ನ ಏಕದಮ್ ವರ್ಗಾವಣೆ ಮಾಡಿದಾರಂದ್ರೆ ಈ ಕಳ್ಳನ್ ಯಾಕೆ ಮಾಡ್ತಾ ಇಲ್ಲ ಇವರು? ಈ ಸರ್ಕಾರಕ್ಕೆ ಏನು ಇವನಿಂದ ಅಷ್ಟು ಇದಿದೆಯಾ? ಇವತ್ತು ಬಿಲ್ಡರ್ ಜೊತೆ ಕೈ ಜೋಡಿಸ್ಕೊಂಡು ಕೋಟ್ಲಿ ಲೂಟಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ರೆಸಾರ್ಟ್ಗಳಲ್ಲಿ ಬಿದ್ದಿರೋದೇ ಒಂದು ದೊಡ್ಡ ಒಂದು ವಿಚಾರ ಆಗ್ಬಿಟ್ಟಿದೆ. ಈಗ ತಾನೇ ಮೊನ್ನೆ ಬಂದಂತ ನಮ್ಮ ಗೃಹ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಒಳ್ಳೆ ಒಂದು ಆದೇಶ ಮಾಡಿದ್ದಾರೆ. ಅದು ಪಾಲನೆ ಆಗ್ಬೇಕು. ಈಗ ಹೇಳೋರು ಯಾವುದೇ ರೆಸಾರ್ಟ್ಗೆ ಹೋಗ್ಬೇಕು, ಏನೇ ಇದಕ್ಕೆ ಹೋಗ್ಬೇಕಾದ್ರೂ ಐಡೆಂಟಿ ಕಾರ್ಡ್ ಕೊಡೋರು ಮಾತ್ರ ಒಳಗಡೆ ಬಿಡ್ರಿ, ಬಾಗಿಲಿಗೆ ಬಂದವ್ರಿಗೆ ಐಡೆಂಟಿ ಕಾರ್ಡ್ ತಗೊಂಡವ್ರು ಒಳಗಡೆ ಬಿಡಿ, ಬೇರೆ ಬಿಡಬೇಡ್ರಿ ಅಂತ ಹೇಳ. ಇವನು ಯಾವ್ಯಾವ ರೆಸಾರ್ಟ್ಗಳಲ್ಲಿ ಎಷ್ಟೆಷ್ಟು ಕಾರ್ಡ್ಗಳು ಮಾಡ್ಸೋನ ನನ್ಗೆ ಗೊತ್ತಿಲ್ಲ, ಯಾವ್ಯಾವ ರೆಸಾರ್ಟ್ಗೆ ಹೋದೋನ ನಮ್ಗೆ ಗೊತ್ತಿಲ್ಲ. ಇವನ ವಿಚಾರದಲ್ಲಿ ಅದೇ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ಇವನ ಒಂದು ಮೊಬೈಲ್ ಟಾಪಿಂಗ್ ಇದ್ರಲ್ಲಿ ಮಾಡಿಸಿ ಯಾವೆಲ್ಲೆಲ್ಲಿ ಹೋಗ್ತಾನೆ, ಎಷ್ಟು ಫೋನ್ಗಳು, ಸುಮಾರು 8 ಫೋನ್ಗಳು ಇಟ್ಕೊಂಡು ಅವನಂತೆ. ಒಂದೊಂದು ಇಲಾಖೆಗೆ ಒಂದೊಂದು 2, ಆಮೇಲೆ ಬ್ರೋಕರ್ ಒಂದು 2, ಆಮೇಲೆ ಎಲ್ಲಿ ಒಂದು ಇದು ದುಡ್ಡು ವಸೂಲಿ ಆಗ್ತದ ಅವ್ರವ್ರಿಗೆ ಒಂದೊಂದು ಇಷ್ಟು ಫೋನ್ಗಳು ಇಟ್ಕೊಂಡು ಅವನಂತೆ. ಇವನ ಒಂದು ವಿಚಾರದಲ್ಲಿ ಅವನ ಫೋನನ್ನ ಒಂದು ತೆಗಿಸಿ ಎಲ್ಲೆಲ್ಲಿ ಹೋಗ್ತಾನೆ ಏನಂತ ಏನು ಹೇಳ್ತಾರೆ ಅದಕ್ಕೆ ಟ್ಯಾಪ್ ಮಾಡಿಸಿ ಕಾಲ್ ರೆಸ್ಟ್ ತೆಗಿಸಿ ವ್ಯವಸ್ಥಿತವಾಗಿ ಅವನನ್ನ ಅಮಾನತ್ ಮಾಡ್ಬೇಕು. ಅಮಾನತ್ ಏನಾನ ಮಾಡಿಲ್ಲ ಅಂದ್ರೆ ಸೋಮವಾರ ಬಹಳ ದೊಡ್ಡ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಆ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ನು ಚೀಮಾರಿ ಹಾಕಿ ಅವ್ನು ಹೋಗೋ ನಾವು ಬಿಡಲ್ಲ. ಈಗ ಬಂದಿರತಕ್ಕಂಥ ನಮ್ಮ ನೂತನ ಸಚಿವರಾದಂಥ ಕಂದಾಯ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಪರಮೇಶ್ವರ್ ಸಾಹೇಬ್ರೆ ಇವನು ದೊಡ್ಡ ಭ್ರಷ್ಟ ಇದ್ದಾನೆ, ದಲಿತ ವಿರೋಧಿ ಇದ್ದಾನೆ, ಆಮೇಲೆ ಬಿಲ್ಡರ್ಸ್ಗಳ ಜೊತೆ ಕೈ ಜೋಡಿಸ್ತಾನೆ, ರಾಜಕಾಲುಗಳು ಒತ್ತುವರಿ ಮಾಡಿದ್ರು ಇವನ್ಗೇನು ಮಾಡಕ್ಕೆ ಹೋಗಲ್ಲ. ಅದನ್ನೆಲ್ಲ ಮಾಡಿ ಇವನ್ ಇಮ್ಡಿಯೇಟ್ಲಿ ಇವನ್ನ ನಿಮ್ಮ ಇದ್ರಲ್ಲಿ ಇಟ್ಕೊಂಡು ಹೋಗ್ರಿ, ನಿಮ್ದು ಬಹಳ ಕೆಟ್ಟ ಹೆಸರು ತರ್ತಾನೆ, ಇವನು ದೊಡ್ಡ ಭ್ರಷ್ಟ ಇದ್ದಾನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಆ ಜಾಗದಲ್ಲಿ ಇಲ್ಲಿದ್ರೆ ಎತ್ತಂಗಡಿ ಮಾಡಿ ಒಳ್ಳೆ ಉತ್ತಮವಾದಂಥ ಅಧಿಕಾರಿಗಳನ್ನ ಸೇರಿಸಿ ಸಮಾಜ ಸೇವೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ರಿ. ಇವನು ದಲಿತರಿಗೆ ಚೀಮಾರಿ ಆಗ್ತಾನೆ, ದಲಿತ ಅಧಿಕಾರಿಗಳು ಗಂಡ್ರೆ ಆಗಲ್ಲ. ನಾವು 4-5 ಸರಿ ಹೋಗಿ ಅಲ್ಲಿ ಮಾಹಿತಿ ಕೇಳಿದ್ರು ಮಾಹಿತಿ ಕೊಡ ಇವನವನ ಅಂತ ಹೇಳಿ ದಲಿತ ಹೋರಾಟಗಾರರಿಗೆ ಇದು ಮಾಡ್ತಾನೆ. ದಯವಿಟ್ಟು ಯಾವುದೇ ಒಂದು ಸರ್ಕಾರ ಬಂದರೂ ಸಹ ಇಂದು ಅಧಿಕಾರಿಗಳನ್ನ ಅಂಥ ಜಾಗದಲ್ಲಿ ಕುದಿಸಬಾರ್ದು ಅಂತ ಹೇಳ್ತಾ ಇವತ್ತು ಹೋರಾಟದ ಮೂಲಕ ಮಿನಿಸ್ಟ್ರಿಗಳಿಗೂ ಕೊಟ್ಟಿದ್ದೀವಿ ಲೆಟರ್ಗಳು. ಇವತ್ತು ಈ ಮನವಿನ ನಮ್ಮ ACB ಸಾಹೇಬರು ತಗೊಂಡಿದ್ದಾರೆ. ಅವರ ಮುಖಾಂತರ ತಮಗೂ ಬರ್ತದೆ. ತಾವು ತಗೊಂಡು ನಮ್ಮ ಮನವಿ ನಿಮಗೆ ಬಂದ ಕೂಡಲೇ ಸುಮಾರು ಒಂದು 2-3 ದಿನಗಳಲ್ಲಿ ಪರಿಶೀಲನೆ ಮಾಡಿ ನೀವು ನೆತ್ತಂಗಡಿ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ಳುತ್ತಾ, ಒಂದು ವೇಳೆ ಏನಾದರೂ ಇವನು ಮಾಡಲಿಲ್ಲ ಅಂದ್ರೆ ಸೋಮವಾರ ಒಂದು ಪ್ರೆಸ್ ಮೀಟಲ್ಲಿ ಒಳ್ಳೆ ಬೃಹತ್ ಪತ್ರಿಕಾ ಗೋಷ್ಠಿಯನ್ನು ಕರೆದು ಇವರು ಚೀಮಾರಿ ಹಾಕಿ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಂಡು ಸರ್ಕಾರದ ವಿರುದ್ಧ ನಾವು ಧಿಕ್ಕಾರ ಕರಿತೀವಿ ಅಂತ ಹೇಳ್ತಾ JB ಅಖಿಲ ಭಾರತ ದಲಿತ ಕೃಷಿಯಿಂದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಇವತ್ತು ಮನವಿ ಮೂಲಕ ನಾನು ಇವತ್ತು ಪತ್ರಿಕಾಗೆ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ನೀವು ಭ್ರಷ್ಟ ಅಂತ ಹೇಳಿದ್ರಿ, ಅದು ಅಷ್ಟೊಂದು ದುಡ್ಡು ಮಾಡಿ ಏನ್ ದಾಖಲೆ ಏನಿದೆ ಸರ್ ನಿಮ್ಮ ಹತ್ರ? ಸಿಕ್ಕಾಪಟ್ಟೆ ಇದೆಯಲ್ಲ, ಮಾಹಿತಿ ಕೊಡ್ತೀವಲ್ಲ, ಅವ್ನು ಎಲ್ಲೆಲ್ಲಿ ಇದು ಮಾಡೋದು ರಹಸ್ಯವಾದ ವಿಡಿಯೋಗಳು ಕೊಡ್ತೀವಲ್ಲ, ಏನ್ ಬೇಕಾದ್ರೆ ನೀವು ಕೇಳ್ರಿ, ಕೊಡ್ತೀವಿ. ಅವಕಾಶ ಬಂದಾಗ, ಸರ್ಕಾರ ಬಂದಾಗ ಅವನ ಮೇಲೆ ದುಡ್ಡು ದಾಖಲಾದಾಗ ಇಮಿಡಿಯೇಟ್ಲಿ ಕೊಡ್ತೀವಲ್ಲ, ಎಲ್ಲೆಲ್ಲಿ ಮಾಡಿದಾನಂತೇಳಿ. ಈಗ ನಾನು ಹಾಕಿರೋ ಮನವಿಗಳಲ್ಲಿ ಹಾಕ್ತೀನಿ, ಸುಮ್ನೆ ಹಾಕಕ್ ಆಗುತ್ತಾ? ನಾನು ಮಾಹಿತಿ ಇಲ್ದಿರ ಮನವಿಗಳಲ್ಲಿ ಹಾಕಿದ್ದೀನಿ ನೋಡ್ರಿ, ನನ್ನ ಒಂದು ಕರಪತ್ರದಲ್ಲಿ ಹಾಕಿದ್ದೀನಿ.
ಹಂಗೇನ ನಾನೇನ ಸುಳ್ಳು ಹೇಳೋದಾದ್ರೆ ನನ್ನ ಮೇಲೆ ಅವ್ನು ಮಾನಷ್ಟ ಮಗ್ದೊಮ್ಮೆ ಕೆಲಸ ಮಾಡ್ಬೋದಾಗಿತ್ತಲ್ಲ. ಆ ತರ ವಿಚಾರ ನಾವು ಹೋಗೋದಿಲ್ಲ. ನಾವು ಸರ್ಕಾರಕ್ಕೆ ಅವ್ನು ಅನ್ಯಾಯ ಮಾಡೋನೆ ತನಿಖೆ ಮಾಡ್ಲಿ ಸರ್ಕಾರ. ತನಿಖೆ ಮಾಡಿ ಅವನು ತಪ್ಪಿಸ ವಜಾ ಮಾಡಿ, ಅದ್ರಲ್ಲಿ ತಪ್ಪೇನಿದೆ? ನಾವು ಸರ್ಕಾರ ಪರವಾಗಿದ್ದೀವಿ. ನಾವು ಯಾವುದೇ ಸರ್ಕಾರ ಬಂದು ಸರ್ಕಾರ ಪರ ಜನಪರ. ನಿಮ್ಮ ಬಿಟ್ಟು ಬೇರೆ ಎಷ್ಟು ದೂರುಗಳಿದೆ ಸರ್ ಅವ್ರ ಮೇಲೆ ದಾಖಲಾಗಿದೆ? ಹಲವಾರು ಇದೆ. ಕೆಲವು ದಿಗಿಲು ಬಿದ್ಕೊಂತಾರೆ. ಆಮೇಲೆ ಪಾಪ ಅಲ್ಲಿ ಸುಮಾರು 4,000 ಕೇಸ್ಗಳು ಪೆಂಡಿಂಗ್ ಇದೆ. ಇದುವರೆಗೂ ದುಡ್ಡು ಕೊಟ್ಟವ್ರು ಮಾಡ್ತಾನೆ, ದುಡ್ಡು ಕೊಡದಿದ್ದವ್ರು ಮಾಡೋದಿಲ್ಲ ಅವನು. ಯಾಕೆ ಸರ್ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಕ್ಕಿದಕ್ಕೆ ಸಂಬಂಧ ಇರಲ್ಲ. ಅದು ಕ್ರಿಮಿನಲ್ ಕೇಸ್ ಕೊಟ್ರೆ ಮಾತ್ರ ಪೊಲೀಸ್ ಅಧಿಕಾರಿಗಳು ಸಿವಿಲ್ ಅಲ್ಲಿ ಎಂಟ್ರಿ ಆಗ್ಬೇಡ್ರಿ ಅಂತ ಹೇಳಿ ಅವ್ರಿಗೆ ಪಾಪ ಪೊಲೀಸ್ ಅಧಿಕಾರಿಗಳನ್ನ ದೂರ ಹಾಕ್ಬಿಟ್ಟಿದ್ದೀರ ನೀವು, ಕಂದಾಯ ಅಧಿಕಾರಿಗಳು. ಇದು ಬಂದಿರೋದು. ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಂದ್ರೆ ಅವ್ರು ಗೌರ್ಮೆಂಟ್ ಕೊಟ್ರೆ ಇಮಿಡಿಯೇಟ್ ಆಗ್ತಾರೆ, ಪ್ರೈವೇಟ್ ಕೊಟ್ರೆ ಅದು ನೀವು ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಸರ್ಕಾರ ಅವ್ರದೇ ಅಲ್ಲ, ಎಲ್ಲಿ ಯಾವ್ದು ಇರ್ತದೆ ಅಂತ ಹೇಳಕ್ಕಾಗಲ್ಲ ಕೆಲವೊಂದು ವಿಚಾರಗಳಲ್ಲಿ. ಇದನ್ನ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬೇಕಾದ್ರೆ ಕಾನೂನು ಚೌಕಟ್ಟಲ್ಲಿ ಯಾರು ಉಳಿಯಲ್ಲ ಈ ವಿಚಾರದಲ್ಲಿ. ಅದನ್ನ ಚೌಕಟ್ಟಲ್ಲಿ ನಡ್ಕೊಂಡು ಹೋಗ್ಲಿಲ್ಲ ನನ್ನ ಅಭಿಪ್ರಾಯ. ಈ ವಿಚಾರನ ಎಲ್ಲಾ ಕಡೆ ಪ್ರಚಾರ ಮಾಡಿ ಅನುಕೂಲ ಕಲ್ಪಿಸಿಕೊಡ್ಬೇಕಂತೇಳಿ ಈ ಮೂಲಕ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.